ತರಾತುರಿಯಲ್ಲಿ ನಡೆದ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ನಡೆದ ಜಾಗದಲ್ಲಿ ಹುಟ್ಟುಹಬ್ಬ ಎಂದು ವರದಿ ಮಾಡಿದ ಅಧಿಕಾರಿಗಳು. ಬಾಲ್ಯ ವಿವಾಹಕ್ಕೆ ಸಾಥ್ ನೀಡಿದ್ರ ಪೊಲೀಸ್ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ. ಪ್ರಿಯ ವೀಕ್ಷಕರ, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಕಳೆದ ದಿನಾಂಕ 28/11/2025 ಬಾಲ್ಯ ವಿವಾಹವೊಂದು ತರಾತುರಿಯಲ್ಲಿ ನಡೆದಿದೆ. ಎಸ್, ಯಾದವಾಡದಲ್ಲಿ ಬಹಳ ವಿಜೃಂಭಣೆಯಿಂದ ಮದುವೆ ಕಾರ್ಯವನ್ನ ಏರ್ಪಡಿಸಲಾಗಿತ್ತು. ಆದ್ರೆ ಈ ಮದುವೆ ಬಾಲ್ಯ ವಿವಾಹ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ರು. ಈ ಮದುವೆಗೆ ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿದ್ದು, ಬಾಲ್ಯ ವಿವಾಹ ಎಂದು ಮಾಹಿತಿ ಕೊಟ್ಟ ಮೇಲೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳಾದ ಯಾದವಾಡ ಗ್ರಾಮ ಪಂಚಾಯಿತಿಯ ಪಿಡಿಒ ಗಂಗಾಧರ್ ಮಲ್ಲಾರಿ, ಕುಲಗೋಡ್ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳಾದ ವಿಎಸ್ ಹಣಜಿ ಹಾಗೂ ಎನ್ಎಸ್ ಬೆಳಗಲಿಯವರು ಪಂಚನಾಮೆ ಮಾಡಲು ಬರ್ತಾರೆ. ಈ ಪಂಚನಾಮೆಗೆ ಸಾಕ್ಷಿಗಳಾದ ಅಧಿಕಾರಿಗಳು ಶ್ರೀಮತಿ ದೀಪಾ ಶೆಟ್ಟರ್, ಆಶಾ ಕಾರ್ಯಕರ್ತೆ, ಜಿಲ್ಲಾ ಮಕ್ಕಳ ರಕ್ಷಣೆ ಘಟಕ ಪಿಎಲ್ ಹಟ್ಟಿ ಡಿಸಿಪಿಯು, ಎಂಎ ಮುಲ್ಲಾ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರ ಮೂಡಲಗಿಯ ವಿಜಯಲಕ್ಷ್ಮಿ ಹೆಳವಾರ್. ಇಷ್ಟೆಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಂಚನಾಮೆ ಮಾಡುವಾಗ ಇದು ಮದುವೆಯಲ್ಲ, ಹುಟ್ಟುಹಬ್ಬ ಅಂತ ಪಂಚನಾಮೆ ಮಾಡಿ ವರದಿ ಕೊಟ್ಟಿದ್ದಾರೆ. ಆದ್ರೆ ಇದು ಹುಟ್ಟುಹಬ್ಬ ಅಲ್ಲ, ಪಕ್ಕ ಮದುವೆ ಕಣ್ರಿ. ಈ ಮದುವೆಗೆ 38 ಊರಿನ ಹಿರಿಯರು ಸಾಕ್ಷಿಯಾಗಿದ್ದಾರೆ. ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ಇದು ಮದುವೆಯಲ್ಲ, ಹುಟ್ಟುಹಬ್ಬ ಅಂತ ಬಿಂಬಿಸಿದ್ದಾರೆ. ಅಂದ್ರೆ ಅಧಿಕಾರಿಗಳು ಈ ಬಾಲ್ಯ ವಿವಾಹದಲ್ಲಿ ಶಾಮೀಲಾಗಿದ್ದಾರಾ ಎನ್ನುವ ಸಂಶಯ ಬರ್ತಾ ಇದೆ. ಪಂಚನಾಮೆಯನ್ನ ಮಾಡಿರುವ ಪೊಲೀಸ್ ಅಧಿಕಾರಿಗಳು ಎಸ್ವಿ ಹಣಜಿ ಹಾಗೂ ಎನ್ಎಸ್ ಬೆಳಗಲಿಯವರು ಈ ಪಂಚನಾಮೆಯನ್ನ ಮದುವೆಯಲ್ಲ, ಹುಟ್ಟುಹಬ್ಬ ಅಂತ ವರದಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ನಡೆದಿದ್ದು ಸಂಭ್ರಮದ ಮದುವೆ ಕಣ್ರಿ, ಸಂಭ್ರಮದ ಮದುವೆ. ಈ ಅಧಿಕಾರಿಗಳು ಲಂಚ ಪಡೆದು ವರದಿ ಮಾಡಿರಬಹುದು ಎನ್ನುವ ಶಂಕೆ ಮೂಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಪಂಚಾಯಿತಿ ಪಿಡಿಒ ಅವರನ್ನ ಕೇಳಿದ್ರೆ ಇದು ಮದುವೆಯಲ್ಲ, ಹುಟ್ಟುಹಬ್ಬ ಅಂತ ಹೇಳಿಕೆ ನೀಡಿದ್ದಾರೆ. ಬಹುಶಃ ಪಿಡಿಒ ಅವರು ದೊಡ್ಡ ಕಪ್ಪೆಯನ್ನೇ ನುಂಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಹುಟ್ಟುಹಬ್ಬದ ಯಾವ ಬ್ಯಾನರ್ಗಳು ಕೂಡ ಅಲ್ಲಿ ಇರಲಿಲ್ಲ. ಆದ್ರೆ ಅದೇ ಊರಿನ ಗ್ರಾಮ ಲೆಕ್ಕಾಧಿಕಾರಿಯವರನ್ನ ಕೇಳಿದ್ರೆ, ಅಂದ್ರೆ ತಲಾಟಿಯವರು ಎಂಎ ಮುಲ್ಲಾ ಅವರಿಗೆ ಕೇಳಿದ್ರೆ ಫೋನಲ್ಲಿ ಹೇಳ್ತಾರೆ, ನಾವು ಮದುವೆಗೆ ಹೋಗಿದ್ದೆವು, ಮದುವೆಯನ್ನ ನಿಲ್ಲಿಸಿದ್ದೇವೆ ಅಂತ ಹೇಳಿಕೆ ನೀಡಿದ್ದಾರೆ. ಒಂದೇ ಕಾರ್ಯಕ್ರಮದ ಕುರಿತು ಇಬ್ಬರು ಅಧಿಕಾರಿಗಳ ಹೇಳಿಕೆ ಬೇರೆ ಬೇರೆಯಾದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಇಲ್ಲಿ ಏನೋ ನಡೆಯಬಾರದ್ದೇ ನಡೆದಿದೆ ಅಂತ. ಪ್ರಿಯ ವೀಕ್ಷಕರೇ, ಅಧಿಕಾರಿಗಳ ಮಧ್ಯದಲ್ಲಿ ಬಾಲ್ಯ ವಿವಾಹ ಜರುಗಿದೆ. ಆದ್ರೆ ಯಾವ ಅಧಿಕಾರಿಯೂ ಅದನ್ನ ತಡೆಯುವ ಪ್ರಯತ್ನ ಮಾಡಿಲ್ಲ. ಈ ಮದುವೆಗೆ ಸಾಕ್ಷಿಯಾಗಿರುವ ಹಿರಿಯರನ್ನ ಹಾಗೂ ಅದಕ್ಕೆ ಸಾಥ್ ನೀಡಿರುವ ಅಧಿಕಾರಿಗಳ ಮೇಲೆ ಕಾನೂನಿನ ಕಠಿಣ ಕ್ರಮ ಜರುಗಿಸಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಹೌದ್ರಿ, 28ನೇ ತಾರೀಕು ರೀ ಯಾದವಾಡದ ಒಂದ್ ಮದ್ವಿ ಆಗಿತ್ತ. ಮದ್ವಿ ನಿಲ್ಸಿರ್ಲ ಸರ್ ನೀವ? ನಾವ್ರಿ ಅದ್ ಹೇಳೂರ್ದ್ರ ಒಂದ್ರಿ 28ನೇ ತಾರೀಕು ಮದ್ವಿ ಹೋಗಿರತ್ರಲ್ಲ. ಹಾ, ಇವ್ರ ಪಿಡಿಒ ಸಾಹೇಬ್ರ ಹೋಗಿದ್ರಲ್ರಿ. ಅಂದ್ರೆ ಅದ ಏನ್ ಘಟನೆ ಏನಾಗಿತ್ತು ಸರ್? ಅದೇನು ನಾನು ಚೈಲ್ಡ್ ಮ್ಯಾರೇಜ್ ಮಾಡಕತ್ತೀರಂತ ಸುದ್ದಿ ಐತ್ರಿ. ನಾನು ಲೇಟ್ ಮಾಡಿ ಹೋಗಿ ಸರ, ಅಲ್ಲಿ ಪಿಡಿಒ ಸಾಹೇಬ್ರ ಇದ್ರು ನೋಡ್ರಿ. ಪಿಡಿಒ ಸಾಹೇಬ್ರ ಇದ್ರು ಸರ್, ನಿಮ್ದು ಸಿಗ್ನೇಚರ್ ಐತ್ರಲ್ಲಿ. ನಾವ್ ಅದಕ್ಕ ಕೇಳತ್ತಿದ್ರಿ ಅಲ್ಲಿ ಏನಾಗಿತ್ತು ಅದನ್ನ ಕೇಳತ್ತಿದ್ರು ಸರ್. ಹೌದ್ರಿ, ನಮ್ ಸಿಗ್ನೇಚರ್ ಐತ್ರಿ. ಆಯ್ತ್ರಿ, ಇಲ್ಲ ನಾವ್ ಮಾಡಿಲ್ಲ. ಅದಕ್ಕಾರ ಅಲ್ಲಿ ಘಟನೆ ಏನಾಗಿತ್ತು ಅದನ್ನ ಕೇಳ್ತಿದ್ರು ನಾವು. ಅದೊಂದ ಮದ್ವಿ ಮಾಡಕತ್ತೀರಿ ನೋಡ್ ಸರ್, ಅವ್ರ ಚೈಲ್ಡ್ ಮ್ಯಾರೇಜ್ ಏನೋ ಮಾಡಕತ್ತೀರಂತ. ಹಾ ರೀ, ಅದಕ್ ಸರ ಅದು ಬೆನ್ ಮಾಡ್ಸಿರು ಪೊಲೀಸರು ಮತ್ತು ಪಿಡಿಒ ಸಾಹೇಬ್ರು ಎಲ್ಲಾರು ಬಂದಿರು. ಮದ್ವಿ ಮಾಡಾಕತ್ತಿದ್ರೇನ್ರಿ?
ಹಾ ಮದುವೆನೂ ಮಾಡಕತ್ತೀರಿ ಅಂದ್ರೆ ಆಮೇಲೆ ಏನೋ ಅದು ಕ್ಯಾನ್ಸಲ್ ಆಗೈತಿ ಅಂತ ಸುದ್ದಿರಿಪ್ಪ ನಾನು ಅಷ್ಟೇ. ಅಂದ್ರ ಮದ್ವಿ ಮಾಡೋದೇನಂದ್ರ ಮಾತ್ರ ನೀವೇನ್ ಮಾಡಿದ್ರಿ ಸರ್, ಬರ್ತ್ಡೇ ಇತ್ತು, ಬರ್ತ್ಡೇಗ ಫಂಕ್ಷನ್ ದಾಗ ಒಂದ್ ಅನ್ನುವಂತದ್ ಮ್ಯಾಟರ್ ಮಾಡಿ ಸಹಿ ಮಾಡ್ಯಾರಲ್ಲ ರೀ? ನಾವೇ ಹೌದ್ರಿ. ನಾ ಹೋಗಿಲ್ರಿ, ನಾ ಲೇಟ್ ಆಗಿ ಹೋಗಿನಿ ಎಲ್ಲ ನೀವ್ ಮುಗಿದ ಲೇಟ್ ಮಾಡಿ ಹೋಗ್ಯಾರಿ, ಆದ್ರೂ ನಿಮ್ ಸಹಿ ಐತ್ರಿ. ನಂದ್ ಸಹಿ ಇರಾಕಿಲ್ ನೋಡ್ ಸಾಹೇಬ್ರ. ಸರ್ ನಿಮ್ ಸಹಿ ಐತಿ, ನಿಮ್ ಸಹಿ ಇರಲ್ಲ ಅಲ್ಲಿ ಬೇಕಾರೆ ನಿಮ್ ತೋರಿಸ್ತು ಬರ್ರಿ ಎಲ್ಲಾರಿ, ಅದಕ್ಕ ನಾವ್ ಕೇಳತ್ತಿದ್ವಿ. ಹಾ ರೀ. ಅದ ಮದ್ವಿನೂ ಆಗಿದೆ, ಮದ್ವಿ ನಿಲ್ಸಿಲ್ರಿ, ಅಲ್ಲಿ ಏನೈತಿ ಬರ್ತ್ಡೇ ಇತ್ತು ಅಂತ ತಂದ್ ನೀವ ಸ್ಟೇಟ್ಮೆಂಟ್ ಬರ್ದು PDO ಅವ್ರ ಸಹಿ ಐತಿ, ನಿಮ್ ಸಹಿ ಐತಿ. ನಂದು ಸಹಿ ಇರಾಕಿಲ್ ನೋಡ್ ಸಾಹೇಬ್ರ. ಆಯ್ತ್ರಿ ಸರ್. ನಾ ಇಲ್ಲ ಸರ್, ನಾ ಮಾಡಿದ್ರ ನಾನು ಅಲ್ರಿ, ನಾ ಮಾಡಿದ್ರೆ ಕಾಪಿ ತೆಗಿರೋದನ್ನ ಆಯ್ತ್ ಸಹಿ ನಿಮ್ಮದ್ರಿ. ಇಲ್ರಿ, ಈಗ ನಾ ಅದೆಲ್ಲಾ ಮುಗಿದ ಮೇಲೆ ಹೋಗಿನ್ರಿ ನಾ. ಸರ್ ಲೇಟ್ ಆಗಿ ಅಲ್ಲಲ್ಲ ಬರ್ತಾಗಿತ್ತಲ್ಲ. ನಿಮ್ ಸಹಿ ಇಲ್ಲ ತಂದ್ರ ರೀ ನೋಡಕ್ರಿ ಲೆಟರ್ದಾಗ ನಿಮ್ ಸಹಿ ಅಲ್ಲ ನಿಮಗ ಗೊತ್ತಾಕತಿ. ಹಾ ಹೇಳಿ. ಆ ಮುಲ್ಲವ್ರ ಅಂದ್ರ ನೀವರ್ಲೆ? ಹೌದಿಲ್ಲ. ಮತ್ ನಿಮ್ ಸಹಿ ಐತ್ರಲ್ಲ? ಇಲ್ರಿ. ಆಯ್ತು ತಗೋರಿ ಹಂಗಾರ ಸರ. ನಾಳೆ ನೀವು ಉತ್ತರ ಕೊಡಕ್ರಿ ಅಲ್ಲಿ ನಾಳೆ. ಹಾ. ಸಹಿ ಇದ್ದುದೆಲ್ಲ ನಮ್ ಕಡೆ ಫೋಟೋಸ್ ತಕೊಂಡಿದೀವ್ರಿ. ಸಿಗ್ನೇಚರ್ ಬರ್ತಡೇ ಐತಂದ್ರಿ. ಹಾ ರೀ. ಮೇನ್ PDO ಅವ್ರನ್ನ ಬರ್ದು ಎಲ್ಲ ಇದು ಮಾಡ್ಯಾರು, ಮತ್ ಈಗ ನೋಡ್ರಿ ನೀವು ನಾವ್ ಸಹ್ಯ ಮಾಡಿಲ್ಲ ಅಂತ ನೀವ್ ಹೇಳ್ತೀರಿ. ಇಲ್ಲ ನಾ ಅದೆಲ್ಲ ಮುಗಿದ ಮೇಲೆ ಹೋಗೇನ್ರಿ ನನಗೆ ಗೊತ್ತಿರ್ಲಿಲ್ಲ ಅದು. ಮಾತ್ ಹೋಗ್ಯಾರ ಸರ್, ಅಲ್ಲಿ ಬರ್ತಡೇ ಐತೆ ಬರ್ದ ನಂತರ ಅದ್ ನೀವ್ ಸಹಿ ಮಾಡ್ಯಾರಿ, ಅದ್ ನೋಡ್ಯಾರ ಸಹಿ ಮಾಡ್ಬೇಕಲ್ಲ ನೀವು? ಯಾರ್ರಿ? ನೀವ್ರಿ? ನಾ ಸಹಿ ಮಾಡಿಲ್ರಿ. ಸಹಿ ಮಾಡಿಲ್ರಿ? ಇಲ್ರಿ. ಆಯ್ತಾಯ್ತು ತಗೋರಿ. ಓಕೆ. ಸ್ಟಾರ್ಟ್ ಮಾಡಿ. ಸರ್ ನಮಸ್ಕಾರ. ಕಳೆದ ದಿನ 28ನೇ ತಾರೀಕಿನಂದು ಬಾಲ್ಯ ವಿವಾಹ ನಡೆದಿದೆ ಅಂತ ನಮಗೂ ಸುದ್ದಿ ಇತ್ತು, ತಮಗೂ ಸುದ್ದಿ ಇತ್ತ ಸರ್ ಅದ್ರ ಬಗ್ಗೆ? ಹೌದು, ಸುದ್ದಿ ಇತ್ತು ನಮಗೆ. ತಾವಲ್ಲಿ ಹೋಗಿದ್ರ ಸರ್? ಹೋಗಿದ್ದೀವಿ ನಾವು ಅಲ್ಲಿ. 28ನೇ ತಾರೀಕಿಗೆ ನಮಗೆ ಬೆಳಿಗ್ಗೆ 9-9:30 ಸುಮಾರು ಈ ಥರ ಹಿಂಗೆ ಆಗ್ತಾಯಿದೆ, ಮಕ್ಕಳ ಸಾಗಾಣಿಕೆ ಅಂತ ನಮ್ಗೆ ಫೋನ್ ಬಂತು. ಮಾಹಿತಿ ಬಂತು, ಹಿಂಗೆ ಅವರ ತೋಟದಾಗ ಆಗ್ತಾ ಇದೆ ಒಂದು ಬಾಲ್ಯ ವಿವಾಹ ತಂದು. ಆ ಸ್ಥಳಕ್ಕೆ ನಾವು ಒಟ್ಟಿಗೆ ಅಲ್ಲಿ ಇಬ್ಬರು ಬೀಟ್ PC ಗಳು, ಆಮೇಲೆ ಕಂದಾಯ ಇಲಾಖೆಯಿಂದ ತಲಾಟೆಯವರು, ಆಮೇಲೆ CDP ಆಫೀಸಿಂದ ಅಲ್ಲಿ ಆಗಿರುವಂಥ ಅಂಗನವಾಡಿ ಕಾರ್ಯಕರ್ತರು, ಆಮೇಲೆ ಇದೇನು ಸಹಾಯವಾಣಿ ಇದು ಇತ್ತಲ್ಲ ಮಕ್ಕಳವಾಣಿ ಸಾಂತ್ವನ ಕೇಂದ್ರದಿಂದ ಕೂಡ ಒಬ್ಬರು ಅಧಿಕಾರಿ ಬಂದಿದ್ರು. ಅಲ್ಲಿ ಹೋಗಿ ನಾವು ಅಲ್ಲಿರುವಂಥ ಎಲ್ಲ ಸಾರ್ವಜನಿಕರಿಗೆ ವಿಚಾರ ಮಾಡಿದ್ವಿ, ಏನ್ರಿ ಇಷ್ಟೆಲ್ಲ ಇದನ್ನ ಹಾಕಿ ಇಲ್ಲಿ ಏನು ಮಾಡ್ತಾ ಇದ್ರೆ, ನಮ್ಗೆ ಈಗ ಬಾಲ್ಯ ವಿವಾಹ ಮಾಡ್ತಾ ಇದ್ದೀವಿ ಅದು ಬಂದು ನಾವು ಕೇಳಿದ್ವಿ ಎಲ್ಲ ಸಾರ್ವಜನಿಕರಿಗೆ. ಇಲ್ಲ ಸರ್, ನಾವು ಬಾಲ್ಯ ವಿವಾಹ ಮಾಡ್ತಾ ಇಲ್ಲ, ನಾವು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಿ ಹುಡುಗಂದು ಅಂತಂದರು. ಇಲ್ಲ ನಮ್ಗೆ ಹಿಂಗೆ ಬಂದಿತ್ತು ಇಲ್ಲ ಅಂತಂದರು. ಇಲ್ಲ ಅನ್ನೋದು ನಾವು ಅಲ್ಲೇ ಸ್ಥಳದಾಗ ಏನು ಅಲ್ಲೆಲ್ಲ ಹಿರಿಯರು ಇದ್ರಲ್ಲ ಎಲ್ಲ ತಂಡದ ಸದಸ್ಯರೊಂದಿಗೆ ಕೂಡ್ಕೊಂಡು ನಾವು ಅಲ್ಲಿ ಏನು ನಡೆದಿತ್ತಲ್ಲ ಅದನ್ನು ವಿವರವಾಗಿ ದಾಖಲೆ ಮಾಡ್ಕೊಂಡು ಮತ್ತು ಬಾಲ್ಯ ವಿವಾಹ ಮಾಡಿದ್ರೆ ಏನಾಗ್ತೈತೆ ಅನ್ನೋದು ಕೂಡ ನಾವು ತಿಳುವಳಿಕೆ ಹೇಳಿ. ಸರ್, ಹುಟ್ಟುಹಬ್ಬದ ಬಗ್ಗೆ ನಿಮ್ಗೆ ಏನಾದ್ರು ಸಂಪೂರ್ಣವಾದಂತ ನಿಖರವಾದ ದಾಖಲೆಗಳು ಏನಾದ್ರು ಅಲ್ಲಿ ತಗೊಂಡು? ನಿಖರವಾಗಿ ಏನಿಲ್ಲ, ಬ್ಯಾನರ್ ಕಟ್ಟೋದು ಅಷ್ಟಿದು ಇತ್ತು. ಅಲ್ಲಿ ಹುಟ್ಟುಹಬ್ಬದ ಬ್ಯಾನರ್ ಕಟ್ಟಿದ್ವಿ. ಬ್ಯಾನರ್ ಅದ್ರ ಅಲ್ಲಿ ಮದುವೆ ನಡೀತಾ ಇಲ್ಲ, ಹುಟ್ಟುಹಬ್ಬ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಯಾವ ಸರ್ ಅದು? ಯಾವ ಊರಲ್ಲಿ ನಡೆದಿತ್ತು ಸರ್ ಘಟನೆ? ಇಲ್ಲಿ ನಮ್ಮ ಯಾದವಾಡದ ಹೆಳವರ ತೋಟ ಅಂತ. ಯಾದವಾಡದಲ್ಲಿ ಹೆಳವರ ತೋಟದಲ್ಲಿ. ಓಕೆ ಸರ್, ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಯಾದವಾಡ್.